ಕೇಂದ್ರದಲ್ಲಿ ಮೋದಿ ಸರ್ಕಾರ ಹೋಗಬೇಕು. ಎಲ್ಲರೂ ಒಕ್ಕೊಳ್ಳಿಂದ ಇವತ್ತು ಕಾಂಗ್ರೆಸ್ ಕಡೆ ಬಂದಿದ್ದಾರೆ. ಜೈ ಭೀಮನ ಅಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಒಂದು 5 ಗ್ಯಾರಂಟಿ ಇದೆಯಲ್ಲ, 5 ಗ್ಯಾರಂಟಿ ಕೊಟ್ಟರು ಕಾಂಗ್ರೆಸ್ ಬರ್ತಿತ್ತು, 5 ಗ್ಯಾರಂಟಿ ಇಲ್ಲ ಅಂದ್ರೂ ಕಾಂಗ್ರೆಸ್ ಬರ್ತಿತ್ತು. ಯಾಕಂದರೆ 10 ವರ್ಷದಿಂದ ಜನ ರೊಚ್ಚೋಗಿದ್ರು. ಬಿ ಜೆ ಪಿಯ ದುರಾಡಳಿತ, ಅಹಿಂಸೆಗಳು, ದೌರ್ಜನ್ಯಗಳು ಮತ್ತು ಬೆಲೆ ಏರಿಕೆ ಇವೆಲ್ಲ ಸಾಮಾನ್ಯ ಜನರಿಗೆ ತುಂಬ ನಷ್ಟ ಆಗಿತ್ತು. ಹಂಗಾಗಿ ಈ ಮೋದಿ ಸರ್ಕಾರನ ಕಿತ್ತೊಗಿಬೇಕಂದ್ಬಿಟ್ಟು ಜನ ತೀರ್ಮಾನ ಮಾಡಿದರು. ಅದೇ ರೀತಿ ಈಗ ನಾವು ರಾಜಮನೆತನ ಮತ್ತೊಬ್ಬರು ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಉದ್ದೇಶ ಕೇಂದ್ರದಲ್ಲಿ ಮೋದಿ ಸರ್ಕಾರ ಹೋಗಬೇಕು, ಮೋದಿ ಮನೆಗೆ ಹೋಗಬೇಕು. ಆ ಉದ್ದೇಶದಿಂದ ನಾವು ಎಲ್ಲರೂ ಒಮ್ಮತದಲ್ಲಿ ದಲಿತರು ಇರ್ಬೋದು, ಅಥವಾ ಬಡ ಜನರು ಇರ್ಬೋದು, ಹಿಂದುಳಿದ ವರ್ಗ ಆಗಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರೂ ಒಕ್ಕೊಳ್ಳಿಂದ ಇವತ್ತು ಕಾಂಗ್ರೆಸ್ ಕಡೆ ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಮೋದಿ ಅಲೆ ಅಲ್ಲ, ಇವತ್ತು ಸಿದ್ದರಾಮಯ್ಯ ಅಲೆ, ಕರ್ನಾಟಕದ ಅಲೆ, ಜೈ ಭೀಮನ ಅಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ನಮ್ಮೆಲ್ಲ ಒಟ್ಟಾರೆ ಇವತ್ತು ಕಾಂಗ್ರೆಸ್ಗೆ ಬೆಂಬಲ ನಮ್ದು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಸಮಾಧಾನ ಅವರು ಒಂದು ಜನಪ್ರತಿನಿಧಿಯಾಗಿ ಬಂದಿದ್ರೆ ಸರ್ವ ಜನರಲ್ಲೂ ಅವರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ತಿದ್ರು. ಆದರೆ ಅವ್ರು ಬಂದಿದ್ದು ಒಂದು ವರ್ಗಕ್ಕೆ, ಯಾರೋ ಒಂದು ಪಕ್ಷಕ್ಕೆ ಗೆಲ್ಲ ಗಂಟ ಪಕ್ಷ ಗೆದ್ದಾದ್ಮೇಲೆ ಅವರು ಸಾರ್ವಜನಿಕವಾಗಿ ನಾಯಕರಾಗಿರಬೇಕು, ಸಂಸದರಾಗಿರಬೇಕು. ಆದರೆ ಅವರು ಆ ರೀತಿ ಇರಲಿಲ್ಲ. ಹಂಗಾಗಿ ಅವರ ಕೊಡುಗೆಗಳು ಬರೀ ಪ್ರಚಾರ ಹೊರತು, ಬೂಟಾಟಿಕೆ ಮಾತುಗಳೇ ಹೊರತು, ಬೆಂಗಳೂರಲ್ಲಿ ಅಲ್ಲಿ ಸ್ಥಳ ಇಲ್ಲ ಅಂದ್ಬಿಟ್ಟು ಟ್ರೈನ್ಗಳೆಲ್ಲ ಇಲ್ಲಿ ಶಿಫ್ಟ್ ಮಾಡ್ತಾರೆ ಮೈಸೂರಿಗೆ. ಇಲ್ಲಿ ತುಂಬಿತು ಅಂತಂದರೆ ಮತ್ತೆ ಇನ್ನೊಂದು ಸ್ಟೇಷನ್ಗೆ ಶಿಫ್ಟ್ ಮಾಡ್ತಾರೆ. ಅದು ಮೂಲಭೂತ ಸೌಲಭ್ಯದ ವ್ಯವಸ್ಥೆ. ಅದು ನಾನೇ ತಂದೆ ನನ್ನೆಯಿಂದ ಅಂದರೆ ಅದು ಯಾರು ತಿಳುವಳಿಕೆ ಇಲ್ದಿರೋರು ನಂಬ್ತಾರೆ ಅಷ್ಟೇ. ಪ್ರಜ್ಞಾವಂತರು ಯಾರು ಕೂಡ ಅವರ ಭಾಷಣಗಳು, ಅವರ ಕುತಂತ್ರಗಳು ಯಾರು ಒಪ್ಪಲ್ಲ. ಹಂಗಾಗಿ ಸರ್ಕಾರ ಅವ್ರಿಗೂ ಕೂಡ ಸರಿಯಾದಂಥ ಮರ್ಯಾದೆ ನೀಡಿ ಅಂದ್ಬಿಟ್ಟು ನಾನಾರು ಈ ಸಂದರ್ಭ ಹೇಳ್ತೀನಿ.